ಶ್ರೀ ಪ್ರತ್ಯಂಗಿರಾ ದೇವಿ ಅಭಯಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಮದುವೆ ಅನ್ನುವಂಥದ್ದು ಸಾಕಷ್ಟು ಡಿಲೇ ಆಗ್ತಾ ಇದೆ. ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಶ್ರೀ ಶ್ರೀ ಪ್ರತ್ಯಂಗಿರಾ ದೇವಿ ಮಹಾಸಂಸ್ಥಾನದ ಸಂಸ್ಥಾಪಕರು, ಶ್ರೀ ಚಕ್ರ ಉಪಾಸಕರು ಹಾಗೂ ಧರ್ಮದರ್ಶಿಗಳಾಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರು ಕಾರ್ಯಕ್ರಮದಲ್ಲಿ ಇದ್ದಾರೆ. ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಏನ ಗುರೂಜಿ, ಅಂಗಾರಕ ದೋಷ ಅನ್ನುವಂಥದ್ದು ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಜನರನ್ನ ಕಾಡ್ತಾ ಇದೆ. ಜೊತೆಗೆ ಮದುವೆ ಕೂಡ ಡಿಲೇ ಆಗ್ತಾ ಇದೆ. ಸೊ ಏನಿದು ಅಂಗಾರಕ ದೋಷ ಅಂತಂದ್ರೆ? ಜೈ ಪ್ರತ್ಯಂಗಿರಾ ದೇವಿ ಎಂಬ ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾಪ್ರತ್ಯಂಗಿರಾ ದೇವಿ ಸನ್ನಿಧಾನಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾಲಘಟ್ಟದಲ್ಲಿ ಮದುವೆ ಅನ್ನೋ ಒಂದು ಪ್ರಶ್ನೆ ಎಲ್ಲ ಒಂದು ಕುಟುಂಬದಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿಸಿದಾಯಿತು, ಸ್ವಂತ ಮನೆ ಕಟ್ಟಿದ್ದಾಯಿತು, ಮದುವೆಗೆ ಬೇಕಾಗಿರುವಂಥ ಹಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಗಿದೆ, ಚಿನ್ನ ಎಲ್ಲ ತಂದಿಟ್ಬಿಟ್ಟಿದ್ದೀನಿ ಗುರೂಜಿ ಅಂತಾರೆ. ಎಲ್ಲ ರೆಡಿ ಇದೆ, ಸಂಬಂಧ ನಿಶ್ಚಯವಾದರೆ ಸಾಕು, ನಮಗೆ ಯಾವ ರೀತಿಯ ಆಡಂಬರದ ಮದುವೆ ಬೇಕಾಗಿಲ್ಲ, ವರದಕ್ಷಿಣೆ ಬೇಕಾಗಿಲ್ಲ, ವರೋಪಚಾರ ಬೇಕಾಗಿಲ್ಲ, ಯಾವ ರೀತಿಯ ನಮ್ಮ ಡಿಮ್ಯಾಂಡ್ಸ್ ಏನೂ ಇಲ್ಲ. ಅವ್ರ ಮನೆ ಹೆಣ್ಣುಮಗಳನ್ನು ನಮಗೆ ಕೊಟ್ಟು ಮದುವೆ ಮಾಡಿ ಕಳಿಸಿದ್ರೆ ಸಾಕು, ನಾವು ಚೆನ್ನಾಗಿ ನೋಡ್ಕೊತೀವಿ. ಆ ಬಂದಿರೋ ಅಂಥ ಹೆಣ್ಮಗಳು ಕೂಡ ಏನು ಹೊರಗಡೆ ಹೋಗಿ ದುಡಿಬೇಕು ಅಂತಲೂ ಏನೂ ಇಲ್ಲ, ನಾವೇ ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿ ನೋಡ್ಕೊತೀವಿ, ನಮಗೆ ಮದುವೆ ಮಾಡಿಕೊಟ್ರೆ ಸಾಕು, ಮದುವೆ ನಿಶ್ಚಯ ಆದರೆ ಸಾಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಯಂದರು ಕೂಡ ದೊಡ್ಡದಾಗಿರುವಂಥ ಯಕ್ಷ ಪ್ರಶ್ನೆಯನ್ನು ಸಿಕ್ಕಾಕೊಂಡಿದ್ದಾರೆ. ಅದು ಹೆಣ್ಣಿಗಾಗಿರ್ಬೋದು, ಗಂಡಿಗಾಗಿರ್ಬೋದು. ಗಂಡು ಮಕ್ಕಳಿಗೂ ಸರಿ 30, 32 ವರ್ಷ, 35 ವರ್ಷಗಳಾದರೂ ಕೂಡ ಕಂಕಣ ಬಲ ಕೂಡಿ ಬರೋದಿಲ್ಲ, ಮದುವೆ ನಿಶ್ಚಯ ಆಗೋದಿಲ್ಲ. ಅದೇ ರೀತಿ ಹೆಣ್ಣು ಮಕ್ಕಳಿಗಾದರೂ ಸರಿ ಮದುವೆ ನಿಶ್ಚಯ ಆಗಲ್ಲ. ಅವರು ಜಾತಕ ನೋಡೋದು, ಪೂಜೆ ಮಾಡಿಸೋದು, ಪುನಸ್ಕಾರ ಮಾಡಿಸೋದು, ಏನೇನೋ ದೇವರ ಆರಾಧನೆ ಎಲ್ಲ ಇವರು ಊರಲ್ಲಿ ಮಾಡ್ತಾ ಇರ್ತಾರೆ. ನಿಮ್ಮ ಮಗಳೆಲ್ಲಿದ್ದಾರೆ ಅಂತ ಕೇಳಿದ್ರೆ ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಗುರೂಜಿ, ಯಾವುದೋ IT ಕಂಪ್ನಿಯಲ್ಲಿ ಅಂತಾರೆ. ಸರಿ, ಮಗನ ಈ ಥರ ಎಲ್ಲ ಪೂಜೆ ಪುರಸ್ಕಾರಕ್ಕೆ ಇಲ್ಲ ಶಾಂತಿ ಹೋಮಗಳೆಲ್ಲ ನೀವು ಮಾಡಿಸ್ತಾ ಇದ್ದೀರಲ್ಲ, ಮಗಳಿಗೆ ಒಳ್ಳೆ ಮದುವೆ ಆಗಲಿ ಅಂತ, ಅವ್ರು ಬರಲ್ವಾ ಅಂದರೆ ರಜಾನೇ ಕೊಡಲ್ಲ ಗುರೂಜಿ ಅಂತ. ಹಾಗಾದರೆ ಯಾರಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡೋದು? ಇದು ಪ್ರಶ್ನೆ ಮಾಡೋ ಅಂಥವ್ರಿಗೆ ಉದ್ಭವ ಆಗುತ್ತೆ. ಆಯಿತು, ಮಗನಿಗೆ ವಿಚಾರವಾಗೂ ಕೇಳ್ತಾರೆ. ಮಗನಿಗೇನೋ ಕುಜದೋಷ ಇದೆ, ಕುಜಶಾಂತಿ ಇದೆ, ಇಲ್ಲ ಯಾವುದಾದೊಂದು ನಾಗದೋಷ ಇದೆ, ಇಲ್ಲ ಪಿತೃದೋಷ ಇದೆ, ಏನೇನೋ ಪೂಜೆ ಪುನಸ್ಕಾರ ಇರುತ್ತೆ. ಫೋಟೋ, ಜಾತಕ ಅದು ಇದೆಲ್ಲ ತೊಗೊಂಬರ್ತಾರೆ. ಗುರುಜಿಗೆಲ್ಲ ಆಗಿದೆ, ಆ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ, ಈ ಥರ ಪೂಜೆ ಮಾಡಿದ್ದೀನಿ, ಈ ಥರ ಹೋಮ ಮಾಡಿದ್ದೀನಿ, ಅವ್ರನ್ನ ಭೇಟಿ ಮಾಡಿದ್ದೀನಿ, ಈ ಥರ ಒಬ್ಬರು ಗುರೂಜಿಯವ್ರ ಹತ್ರ ಹೋಗಿದ್ದೆ, ಏನೂ ಒಳ್ಳೆಯದಾಗಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಬರ್ತಾರೆ. ಬಂದಾಗ ಆಯಿತು, ಈ ಥರ ಪರಿಹಾರವನ್ನು ಅನುಸರಿಸಿ ಅಂತ ಕೇಳಿದ್ರೆ ಗುರೂಜಿಯವರೆಲ್ಲ ಮಾಡೋಕ್ಕಾಗಲ್ಲ, ಅವರಿಗೆ ಟೈಮೇ ಇಲ್ಲ, ಅವರು ವರ್ಕ್ ಮಾಡೋದು ಫಸ್ಟ್ ಶಿಫ್ಟ್ ಬೇರೆ, ಬೆಳಗ್ಗೆನೇ ಹೋಗಬೇಕು, ಇಲ್ಲ ಅವ್ರು ಏನೂ ಮಾಡೋಕ್ಕಾಗಲ್ಲ, ಅವ್ರ ಪರವಾಗಿ ನಾನು ಮಾಡ್ಬೋದಾ, ನಾನೆಲ್ಲ ಮಾಡ್ತೀನಿ, ನನ್ನ ಮಗನಿಗೆ ಮದುವೆ ಆದರೆ ಸಾಕು ಅಂತಾರೆ. ಹಾಗಾದರೆ ತಾಳಿ ಯಾರು ಕಟ್ತಾನೋ ಅವನೇ ಇದೆಲ್ಲ ಮಾಡಬೇಕು ತಾನೆ. ಹೌದು. ಅಂದರೆ ಯಾರಿಗೆ ಜ್ವರ ಬಂದಿದೆಯೋ, ಯಾರಿಗೆ ಕಾಯಿಲೆ ಬಂದಿದೆಯೋ ಅವನ ಕರ್ಮ ಕಳಿಬೇಕು, ಅವನಿಗೆ ಜೀವನಾಪೃತಿ ಚೆನ್ನಾಗಿರುವಂಥ ಸಂಬಂಧ ಕೂಡಿ ಬರಬೇಕು, ಅವನಿಗೆ ಒಳ್ಳೇದಾಗಬೇಕು ಅಂದರೆ ಅವರೇ ಮಾಡಬೇಕು. ಯಾರಿಗೆ ಹುಷಾರಿಲ್ವೋ, ಯಾರು ರೋಗಿಯೋ ರೋಗಿ ಮಾತ್ರ ಔಷಧ ನುಂಗೋದಕ್ಕೆ ಸಾಧ್ಯ ಹೊರತು ಬೇರೆ ಯಾರೋ ನುಂಗುಬಿಟ್ಟು ಔಷಧಿಯನ್ನು ಅವರಿಗೆ ಗುಣಮುಖರಾಗಲಿ ಅಂತ ಸಾಧ್ಯ ಇದೆಯಾ? ಸಾಧ್ಯವಿಲ್ಲ. ಇದು ಈ ಒಂದು ವಿಚಾರ ಪ್ರತಿಯೊಬ್ಬರು ತಂದೆ ತಾಯಿಗಳು ಅರ್ಥ ಮಾಡ್ಕೊಬೇಕು. ಕೇಳಿದ್ರೆ ಕದಲಿ ವಿವಾಹ ಮಾಡಿಸಿದ್ದೀವಿ, ಕುಂಭ ವಿವಾಹ ಮಾಡಿಸಿದ್ದೀವಿ, ಕುಜಶಾಂತಿ ಹೋಮ ಮಾಡಿಸಿದ್ದೀವಿ, ನವಗ್ರಹ ಶಾಂತಿ ಮಾಡಿಸಿದ್ದೀವಿ, ಸಾಡೆ ಸತಿಗೆ ಶನಿ ಶಾಂತಿ ಹೋಮ ಮಾಡಿಸಿದ್ದೀವಿ, ಸ್ವಯಂವರ ಪಾರ್ವತಿ ಮಾಡಿಸಿದ್ದೀವಿ, ನಾಗದೋಷ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಘಾಟಿ ಸುಬ್ರಹ್ಮಣ್ಯಕ್ಕೆ, ಅದರಾದ ಮೇಲೆ ಕಾಳಹಸ್ತಿಗೆ ಎಲ್ಲ ಮಾಡಿಸಿದ್ದೀವಿ ಗುರೂಜಿ. ನಿಮ್ಮ ಮಗ ಬಂದಿದ್ನಾ? ಇಲ್ಲ, ಅವನ ಪರವಾಗಿ ಹೋಗಿ ನಾವು ಮಾಡಿಸ್ಕೊಂಬಂದ್ವಿ. ಯಾಕೆ? ಅವನಿಗೆ ರಜಾನೇ ಇಲ್ಲ ಗುರೂಜಿ. ಮತ್ತು ಈ ಮಗಳು ಮಾಡಿದ್ರಾ? ಇಲ್ಲ ಇಲ್ಲ ಇಲ್ಲ, ಅವ್ರು ಬರೋ ಹಾಗೆ ಇಲ್ಲ. ಯಾಕೆ? ಅವರು PGಲಿ ಇದ್ಬಿಟ್ಟು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಮಾಡ್ಕೊಂಬಂದ್ವಿ. ಇದು ಮೊದಲನೇದಾಗಿ ಎಲ್ಲ ತಂದೆ ತಾಯಿಗಳು ಅರ್ಥ ಮಾಡ್ಕೊಬೇಕಾಗಿರೋದೇನು, ಅವರವರ ಸಮಸ್ಯೆಗೆ ಅವರವರೇ ಪರಿಹಾರವನ್ನು ಮಾಡ್ಕೊಬೇಕು. ಈ ಮದುವೆ ವಿಚಾರ ಒಂದೇ ಅಂತಲ್ಲ, ಯಾವುದೇ ನಿಮ್ಮ ಸಮಸ್ಯೆಗಳು ಬರಲಿ, ಅವರು 100ರಲ್ಲಿ ಒಂದು 75% ಆದರೂ ಅವ್ರು ಮಾಡಬೇಕು. ಆಯಿತಾ? ಅವ್ರು ಮಾಡಿದ ಮೇಲೆ ತೀರಾ ಬರ ಆಗ್ತಾಯಿಲ್ಲ ಅಂದರೆ ಇವರು ತಂದೆಯೋ ತಾಯಿಯೋ ಇಲ್ಲ ಅವ್ರು ಯಾರಿದ್ದಾರೋ ಮುಂದುವರಿಸ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಕಂಪ್ಲೀಟಾಗಿ ಅವರಿಗೆ ಏನು ಪೂಜೆ ಮಾಡ್ತಾ ಇದ್ದಾರೆ, ಏನೋ ಒಂದು ಹೋಗಿದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಏನು ಮಗ ಮಾತ್ರ ಕೂತ್ಕೊಂಡು ಮೊಬೈಲಲ್ಲಿ ಎಲ್ಲ ಟ್ರೈನು, ಕಾರು ಇಲ್ಲ ಬಸ್ಸು ಎಲ್ಲ ಆ್ಯಪಲ್ಲಿ ಬುಕ್ ಮಾಡಿ ಕೊಟ್ಬಿಡೋದು, ತಂದೆ ತಾಯಿ ಬ್ಯಾಗ್ ಎತ್ಕೊಂಡು ಹೋಗ್ಬಿಡೋದು, ಇದೇ ಕೆಲಸ ಆಗೋಗಿದೆ. ಟೆಂಪಲ್ ರನ್ನು. ಆದರೆ ಒಳ್ಳೇದು ಮಾತ್ರ ಕಾಣೋದಕ್ಕೆ ಅವಕಾಶವಿಲ್ಲ. ಯಾಕೆ ಒಳ್ಳೇದು ಕಾಣೋದಕ್ಕೆ ಅವಕಾಶ ಇಲ್ಲ ಅಂದರೆ ಅಲ್ಲಿ ಯಾರು ಮುಖ್ಯವಾಗಿರುವಂಥ ವ್ಯಕ್ತಿ ಇದ್ದಾನೆ, ಯಾರಿಗೆ ಆಶೀರ್ವಾದ ಆಗಬೇಕು, ಯಾರ ಕರ್ಮ ಕಳಿಬೇಕು, ಯಾರ ದೋಷ ಪರಿಹಾರ ಆಗಬೇಕು, ಆ ಕ್ಯಾಂಡಿಡೇಟೇ ಇಲ್ಲ. ಅಂದರೆ ಮದುವೆ ಮಾಡೋಕ್ಕೆ ಹೊರಟಿರುವಂಥ ಮದುವೆ ಗಂಡ ಇಲ್ಲದೆ ಇವನು ಎಲ್ಲನೂ ಮಾಡೋಕ್ಕೆ ಹೊರಟಿರ್ತಾರೆ.
ಇದು ಫಸ್ಟು ತಂದೆ ತಾಯಿಗಳು ಬಿಡಬೇಕು. ಇದು ಭಾಳ ಜನರಲ್ಲಿ ನಾನು ಕಂಡಿರೋವಂಥದ್ದು. ನೀವು ಪಾಡಿಗೆ ಪೂಜೆ ಮಾಡ್ತಾ ಇದ್ದೀವಿ, ಪೂಜೆ ಮಾಡಿ 2 ವರ್ಷ ಆಗೋಯಿತು, ಪೂಜೆ ಮಾಡೋಕ್ಕೆ ಹಿಡಿದು ದೇವಸ್ಥಾನ ಸುತ್ತಕ್ಕೆ ಹಿಡಿದು ಒಳ್ಳೇದಾಗ್ತಾರೆ ಅಂತ ಅಲ್ಲಿ ಆ ವ್ಯಕ್ತಿಯೇ ಇರೋದಿಲ್ಲ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ತುಂಬ 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 ಎಕ್ಸ್ಪೆಕ್ಟೇಷನ್ ಭಾಳ ಜಾಸ್ತಿ. ಏನೇನೋ ಅಂತ ಹೇಳ್ತಾರೆ ಅಂದರೆ, ಬೆಂಗಳೂರಲ್ಲೇ ಇರಬೇಕು, ಒಬ್ಬನೇ ಮಗ ಇರಬೇಕು, ಕಾರ್ ಇರಬೇಕು, ಬೈಕ್ ಇರಬೇಕು, ಗೌರ್ಮೆಂಟ್ ಸ್ಯಾಲ್ರಿ ಇರಬೇಕು, ಅವನು ಅದಾದಮೇಲೆ 2 ಲಕ್ಷನೇ ಸಂಬಳ ತೊಗೊಬೇಕು. ಈ ಥರ ಎಕ್ಸ್ಪೆಕ್ಟೇಷನ್ಸ್ಗಳು ಭಾಳ ಜಾಸ್ತಿ. ಅದಾದಮೇಲೆ ಏನೇನೋ ಒಂದು ಥರ ಅವರ ಮನಸ್ಥಿತಿಗಳೇ ಬಹಳ ವಿಚಿತ್ರವಾಗಿರುತ್ತೆ. ಇದೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ನಡೆಯೋದು ಭಾಳನೇ ಕಷ್ಟ ಇದೆ. ಕೊನೆಗೆ ಹುಡುಕಿ 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 ಒಳ್ಳೆಯದೆಲ್ಲ ಬಿಟ್ಟು ಯಾವುದೋ ಒಂದು ಸಿಕ್ಕಿದ್ರೆ ಸಾಕಪ್ಪ, ಮಾಡ್ಕೊಂಡ್ರೆ ಸಾಕಪ್ಪ ಅಂತ ಮದುವೆ ಮಾಡ್ಕೊಂಡಂಥವ್ರ ಸಂಖ್ಯೆ ಭಾಳ ಜಾಸ್ತಿ. ಯಾಕಂದರೆ ಬಿಟ್ಟರು ಇದು ಹೋಗ್ಬಿಡುತ್ತೆ. ಇದು ನಾನು ಭಾಳ ಜನರನ್ನು ನೋಡಿದ್ದೀನಿ. ಭಾಳ ಒಳ್ಳೊಳ್ಳೆ ಸಂಬಂಧಗಳು ಪ್ರಾರಂಭದ ಹಂತದಲ್ಲಿ ಬರುತ್ತೆ. ಅಂದರೆ ಏನೋ ಅವ್ರು ಮದುವೆ ಪ್ರಾರಂಭ ಮಾಡಿರಬೇಕಾದ್ರೆ ಬರುತ್ತೆ. ಇವ್ರಿಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇದ್ದರೂ ಕೂಡ ಜೊತೆಗಿದ್ದವರು, ಅಯ್ಯೋ ಈಗಿನ ಸ್ಟಾರ್ಟ್ ಮಾಡಿದ್ಯಾ ಬಿಡು, ನಿಂಗೇನು ಇಷ್ಟ ಆಗಲೇ ವಯಸ್ಸಾಗಿ ಹೋಗಿದ್ಯಾ, ಅಯ್ಯೋ ಇನ್ನೂ 30 ವರ್ಷ ಆದವರು ಕಾಯ್ತಾ ಇದ್ದಾರೆ, ಇನ್ನೂ ಒಳ್ಳೇದು ಬರುತ್ತೆ ಬಿಡು, ಇನ್ನೂ ಕಾಯೋಣ ತಾಳು, ಇನ್ನೂ 4 ಜಾತಕ ಬರಲಿ, ಇನ್ನೂ 4 ಪ್ರೊಫೈಲ್ ಬರಲಿ, ಇನ್ನೂ ನೋಡೋಣ, ಯಾಕೆ ಅವಸರ ಯಾಕೆ ಮಾಡ್ತೀರಾ ಅಂತ ಹೇಳಿ ಬಂದಿರೋದೆಲ್ಲ ಬಿಟ್ಬಿಡ್ತಾರೆ. ಕೊನೆಗೆ ವಯಸ್ಸಾಗೋಗತ್ತೆ. ವಯಸ್ಸಾಗೋಗಿ 30 ವರ್ಷ ಆದಮೇಲೆ ಸಿಕ್ಕಿದ್ರೆ ಸಾಕಪ್ಪ, ಮಾಡ್ಕೊಂಡ್ರೆ ಸಾಕಪ್ಪ ಅನ್ನೋ ರೀತಿಯಾಗಿ ಒಳ್ಳೆಯದೆಲ್ಲ ಬಿಟ್ಟು ಏನೋ ಒಂದು ಮಾಡಿಕೊಂಡು ಕೊನೆಗೆ ಅದೂ ಕೂಡ ಹೊಂದಾಣಿಕೆ ಆಗದೆ ಮತ್ತೆ ಅದರಲ್ಲಿ ಇಂದಿಷ್ಟು ಸಮಸ್ಯೆಗಳು ಮಾಡಿಕೊಂಡು ಮತ್ತೆ ವೈಯಕ್ತಿಕ ಜೀವನ, ಮದುವೆ ಆಗೋಕ್ಕೂ ಸಮಸ್ಯೆ, ಮದುವೆ ಆದಮೇಲೂ ಸಮಸ್ಯೆ, ಈ ರೀತಿ ಅನುಭವಿಸ್ತಾ ಇರೋವಂಥವ್ರ ಸಂಖ್ಯೆ ಭಾಳ ಜಾಸ್ತಿ. ಇದು ಯಾವ ದೇವರಿಂದನೋ ಯಾವ ಜಾತಕದಿಂದನೋ ಯಾವ ಹೋಮ ಪೂಜೆಗಳನ್ನು ಸರಿ ಹೋಗೋವಂಥದ್ದಲ್ಲ. ಇದು ನೀವು ನಿಮ್ಮ ಮನಸ್ಥಿತಿಯಿಂದ ಸರಿ ಮಾಡ್ಕೊಬೇಕಾಗಿರೋಂಥ ವಿಚಾರ. ಇದು ಯಾವ ಗುರೂಜಿಗಳೂ ಕೂಡ ನಿಮಗೆ ಹೇಳೋದಿಲ್ಲ. ಇದು 6th ಸೆನ್ಸ್ ಅನ್ನೋದಕ್ಕಿಂತ ಜಾಸ್ತಿ ಒಳ್ಳೆಯದು ಕೆಟ್ಟದ್ದು ನೋಡೋದಕ್ಕೆ ಕಾಮನ್ ಸೆನ್ಸ್ ಭಾಳ ಮುಖ್ಯ. 6th ಸೆನ್ಸ್ ಎಲ್ಲರಿಗೂ ಇರಲ್ಲ. ಕಾಮನ್ ಸೆನ್ಸ್ ಭಗವಂತ ಎಲ್ಲರಿಗೂ ಕೊಟ್ಟಿದ್ದಾನೆ. ಹಾಗೆ ಒಂದು ಕಾಮನ್ ಸೆನ್ಸಲ್ಲಿ ಯೋಚನೆ ಮಾಡಿಕೊಂಡು ಇಂಥ ಎಲ್ಲ ವಿಚಾರಗಳನ್ನು ನಾವು ಸರಿ ಮಾಡಿಕೊಂಡ್ರೆ ಮಾತ್ರ ನಮ್ಮ ಮುಂದಿನ ಜೀವನ ಸರಿ ಹೋಗೋದಕ್ಕೆ ಸಾಧ್ಯವೇ ಹೊರತು ಎಲ್ಲ ಹೋಮ ಪೂಜೆಯಿಂದ, ಎಲ್ಲ ಪೂಜೆ ಆರಾಧನೆಯಿಂದ, ಎಲ್ಲ ದೇವರಿಂದನೇ ಸರಿ ಹೋಗ್ಬಿಡುತ್ತೆ ಅನ್ನೋದು ಸುಳ್ಳು. ಇನ್ನೆಷ್ಟೋ ಜನ ಬರ್ತಾರೆ, ಅಮ್ಮ ನಿಮ್ಮ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದೀನಿ, ನಾನು ಬಂದ ತಕ್ಷಣ ನಂಗೆ ಒಳ್ಳೇದಾಗ್ಬಿಡ್ಬೇಕು, ನನ್ನ ಮಗನಿಗೆ ಮದುವೆ ಆಗ್ಬಿಡ್ಬೇಕು, ನನಗೆ ಹೀಗೆ ಎಲ್ಲ ಎಷ್ಟರ ಮಟ್ಟಿಗೆ ಗೆರೆ ಹೊಡೆದಂಗೆ ನಂಗೆ ಹೀಗೆ ಆಗಬೇಕು, ಹಾಗೆ ಆಗಬೇಕು, ಹಿಂಗೆ ನನಗೆ ಹಾಸ್ಪಿಟ್ಲಿಗೆ ಹೋಗ್ದಲ್ಲೇ ನಂಗೆ ಸರಿ ಆಗ್ಬಿಡ್ಬೇಕು, ಕೋರ್ಟಿಗೆ ಹೋಗ್ದಲ್ಲೇ ಅವರೇ ಬಂದು ಮಾಸ್ತಿ ಕೊಟ್ಬಿಟ್ರೆ ನಾನು ಬಂದು ಹಿಂಗೆ ಪೂಜೆ ಮಾಡಿಸ್ಬಿಡ್ತೀನಿ ಅಂತಾರೆ. ಇದೆಲ್ಲ ಸುಮ್ಮನೆ ಒಂದು ಕಪೋಲ ಕಲ್ಪಿತವಾಗಿ ಹೇಳಬೇಕೇ ಹೊರತು ಅವರೇ ಬಂದಂಗೆ ಇವ್ರಿಗೆ ಆಸ್ತಿ ಕೊಟ್ಬಿಡ್ತಾರೆ. ಈಗಿನ ಕಾಲದಲ್ಲಿ ಯಾರು ಏನು ಕೊಡ್ತಾರೆ ಹೇಳಿ? ಆಸ್ತಿ ಕೊಡದಲ್ಲೇ ದೊಡ್ಡ ಜಗಳ ಆಗಿ, ಕಿತ್ತಾಟ ಆಗಿ, ಹೊಡೆದಾಟ ಆಗಿ ಕೋರ್ಟಿಗೆ ಹೋಗಿರ್ತಾರೆ. ಈಗ ಬಂದು ಗುರೂಜಿ ಅವರಾಗೆ ಬರಬೇಕು, ನಮಗೆ ಆಸ್ತಿ ಬಂದು ಕೊಟ್ಬಿಡ್ಬೇಕು ಅಂತ ಬಂದು ಕೇಳೋ ಅಂಥ ಮನಸ್ಥಿತಿ ಇರೋಂಥ ಜನ ಇದ್ದಾರೆ. ಇದನ್ನೆಲ್ಲ ಫಸ್ಟು ಸರಿ ಮಾಡ್ಕೊಳ್ಳಿ. ಅದಾದ ಮೇಲೆ ದೋಷಗಳು ಯಾವ ರೀತಿ ಕಣ್ಣು ಹಿಡ್ಕೊಳ್ಳೋದು, ಆ ದೋಷಗಳಿಗೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದು, ಇದೆಲ್ಲ ಹೇಳೋ ಅಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಇನ್ನು ಕಾಲರ್ ರೆಡಿ ಇದ್ದಾರೆ ಗುರುಜಿ. ಪದ್ಮಾ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ಗುರುಜಿ, ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಇದೀವಿ. ಒಂದ್ ಗಂಡು ಬಂದಿದೆ, ಅದೇ ಏನಾಗುತ್ತೆ ಅಂತ ಕೇಳಕ್ಕೆ ಗುರುಜಿ. ಅಮ್ಮ, ಮದುವೆ ಮಾಡ್ತಾ ಇದ್ದೀರಾ, ಗಂಡು ಬಂದಿದೆ, ಗಂಡಿನ ಹೆಸರೇನು, ಜಾತಕ ಕೂಡಿದ್ಯಾ? ಜಾತಕ ಎಲ್ಲ ತೋರ್ಸಿದೀವಿ. ಗಣಕೂಟ ಅನ್ನೋದು 26 ಬಂದಿದೆ. ತೋರ್ಸಿದೀವಿ ಗುರುಜಿ. ಗ್ರಹ ಮೈತ್ರಿಗಳೆಲ್ಲ ಆಗಿದೆ. ಇಬ್ಬರಿಗೂ ಕುಜದೋಷ ಇಲ್ವಾ? ಇವ್ರು ಹುಡುಗಿಗೆ ಇದೆ ಗುರುಜಿ, ಕುಜದೋಷ ಇದೆ. ಓಕೆ, ಏನು ಹುಡುಗನ ಹೆಸರೇನಮ್ಮ? ರಾಘವು. ಹುಡುಗಿ ಹೆಸರು ಶ್ರುತಿ. ನಿಮಗೆ ಮಾಡಬೇಕು ಅನ್ನೋ ಮನಸ್ಥಿತಿ, ಇಚ್ಛೆ ಇದೆಯಾ? ಇದೆ ಗುರುಜಿ. 2 ಕಡೆಯಿಂದನೂ ಒಪ್ಪಿಗೆ ಆಗಿದೆ. ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ನಾವಿನ್ನ ಹೋಗಿಲ್ಲ ಗುರುಜಿ. ಹುಡುಗನ ಹೆಸರೇನಂದ್ರಿ? ರಾಘವು. ಹುಡುಗಿ ಹೆಸರು ಶ್ರುತಿ. ಅಡ್ಡಿ ಇಲ್ಲಮ್ಮ, ಮಾಡ್ಕೊಳ್ಳಿ. ಕುಜದೋಷಕ್ಕೆ ಮುಂದುವರಿಯಬಹುದು, ಅನುಕೂಲ ಇದೆ. ಆದರೆ ಕುಜದೋಷಕ್ಕೆ ಬೇಕಾಗುವಂಥ ಕೆಲವೊಂದು ಪರಿಹಾರದ ಪೂಜೆಗಳನ್ನು ಸರಿಯಾಗಿ ಅನುಸರಿಸಿ ಮಾಡಿ. ಮತ್ತು ಯಾವುದಾದ್ರೂ ಒಂದು ಶಕ್ತಿ ದೇವತೆ ದೇವಾಲಯದಲ್ಲಿ ಒಂದು ಮಾಂಗಲ್ಯವನ್ನು ಅಮ್ಮನವರಿಗೆ ಕೊಟ್ಟು ಅಲ್ಲಿ ಪ್ರಾರ್ಥನೆ ಪೂಜೆಗಳನ್ನ ಮಾಡ್ಕೊಳ್ಳಿ. ಜೊತೆಲಿ ಇನ್ನೊಂದು ಮಾಂಗಲ್ಯ, ಈ ಹುಡುಗಿಗೇನು ಮಾಂಗಲ್ಯ ಧಾರಣೆ ಆಗತ್ತೆ, ಆ ಮಾಂಗಲ್ಯವನ್ನು ಒಂದು ಶಕ್ತಿ ದೇವತೆ ದೇವಾಲಯದ ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಆ ಮಾಂಗಲ್ಯವನ್ನು ಇವರು ಮದುವೆ ಸಂದರ್ಭದಲ್ಲಿ ಕಟ್ಟೋದು, ಧಾರಣೆ ಮಾಡುವಂಥದ್ದು. ಏನು ಮಾಡ್ತಾರೆ, ಹೊಸದಾಗಿ ಜ್ಯುವೆಲರಿ ಶಾಪಿಂದ ತಂದು ಮಾಲಕನಲ್ಲೇ ಧಾರಣೆ ಮಾಡಿಬಿಡ್ತಾರೆ. ಆ ರೀತಿ ಮಾಡೋ ಹಾಗಿಲ್ಲ ಇವರಿಗೆ. ಆ ಮಾಂಗಲ್ಯವನ್ನು ಶಕ್ತಿ ದೇವತೆ ದೇವಸ್ಥಾನಕ್ಕೆ ಕೊಂಡೋಗಿ ಇಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಆ ಮಾಂಗಲ್ಯವನ್ನು ದೋಷ ಪರಿಹಾರ ಆದ ಮೇಲೆ ಈ ಹುಡುಗಿಗೆ ಧಾರಣೆ ಮಾಡಿದ್ರೆ ಮುಂದೆ ಚೆನ್ನಾಗಿದೆ.
ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಗುರುಜಿ, ಅಂಗಾರಕ ದೋಷ ಇರುವಂಥವ್ರು ಏನೆಲ್ಲ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ? ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಪರಿಹಾರ ಏನು ಅಂತ ಹೇಳಿ. ಯಾಕಂದ್ರೆ ನಾಗದೋಷ ಮತ್ತೆ ಅಂಗಾರಕ ದೋಷ ಎರಡೂ ಕೂಡ ಬೇರೆ ಬೇರೆ ಅಂತ ಅನ್ಸುತ್ತೆ. ಅದು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಮದುವೆ ವಿಚಾರ ಅಂತ ಬಂದಾಗ ಹೋಲ್ಸೇಲ್ ಆಗಿ ಒಂದು ಕಾಂಬೋ ಪ್ಯಾಕೇಜ್ ಥರ ಕೊಟ್ಬಿಡ್ತಾರಮ್ಮ. ಮದುವೆ ವಿಚಾರ ಅಂತ ಬಂದರೆ ಏನೋ ಕಾಂಬೋ ಪ್ಯಾಕೇಜು. ಆಮೇಲೆ ಎರಡನೇ ವಿಚಾರ ಏನಪ್ಪ ಅಂದರೆ, ಈ ಹುಡುಗನ ಇಲ್ಲ ಹುಡುಗಿಯ ತಂದೆ ತಾಯಿ ಅಂದರೆ ಗುರುಜಿಗಳಾಗೋಗಿರ್ತಾರೆ. ಏನು ಅಂದರೆ ಬುಕ್ ಇಟ್ಕೊಂಡ್ಬಿಡೋದು, ಅದ್ರಲ್ಲಿ ಇವರೇ ಇಷ್ಟು ಗುಣಕೂಟ ಕೂಡತ್ತೆ, ಇಷ್ಟು ಗಣ ಕೂಡತ್ತೆ, ಇದು ಮನುಷ್ಯ ಗಣ, ಇದು ರಾಕ್ಷಸ ಗಣ, ಇದು ದೇವಗಣ, ಇದು ಹಸು, ಇದು ಕತ್ತೆ, ಇದು ನಾಯಿ ಅಂಥದ್ದು ಪ್ರಾಣಿಗಳದೆಲ್ಲ ಬರುತ್ತೆ ಅದರಲ್ಲಿ. ಗಣಕೂಟದಲ್ಲಿ ಪಂಚಾಂಗದಲ್ಲಿ ಇದರಲ್ಲ ಬರುತ್ತೆ. ಅದನ್ನು ನೋಡ್ಕೊಂಡ್ಬಿಟ್ಟು ಇವರೇ ಅರ್ಧಂಬರ್ಧ ತಿಳ್ಕೊಂಡು ಇವರೇ ಏನೇನೋ ಮಾಡಿಕೊಂಡು ಕೊನೆಗೆ ಅದೆಲ್ಲ ಕೆಟ್ಟೋದ್ಮೇಲೆ ಹದಗೆಟ್ಟೋದ್ಮೇಲೆ ಮತ್ತೆ ನಮ್ಮಂಥ ಗುರುಜಿಗಳ ಹತ್ರ ಬರ್ತಾರೆ. ಇಂಥದ್ದೆಲ್ಲ ಫಸ್ಟ್ ಮಾಡಬಾರ್ದು. ಸೆಲ್ಫ್ ನಿಮಗೆ ಜ್ಞಾನ ಪರಿಪೂರ್ಣ ಇಲ್ಲದೆ ಆ ವಿದ್ಯೆಯನ್ನು ಕರಗತ ಮಾಡ್ಕೊಂಡಲ್ಲೇ ನೀವೇ ಏನೋ ಒಂದು ಮಾಡ್ಕೊಂಡ್ಬಿಟ್ರೆ ಸಮಸ್ಯೆಗೆ ಗುರಿ ಆಗತ್ತೆ. ಯಾವುದಾದ್ರೂ ಆಗಿರೋದು. ಈಗ ನೋಡಿ, ಹುಷಾರು ಇರಲ್ಲ ಅಂದ್ಕೊಳ್ಳಿ, ನಮಗೇನೋ ಒಂದು ಸ್ವಲ್ಪ ಅವ್ರು ಹೇಳಿದ್ರು ಅಂತ ಇದನ್ನು ತಿನ್ನೋದು, ಸ್ವಲ್ಪ ಕೆಂಪಂತೆ ಮೂಗಲೇನೋ ಹಾಕು ಅಂತಾರೆ, ಇದೇನೋ ಮನೆ ಮದ್ದು ಮಾಡು ಅಂತಾರೆ, ಇದಾದ್ರು ಟ್ಯಾಬ್ಲೆಟು ನುಂಗು ಅಂತಾರೆ. ಪರಿಪೂರ್ಣ ಜ್ಞಾನ ಇರೋದಿಲ್ಲ. ಸುಮ್ಮನೆ ಯಾವುದೋ ಟ್ಯಾಬ್ಲೆಟನ್ನು ಡಾಕ್ಟರ್ ಕನ್ಸಲ್ಟೇಷನ್ ಇಲ್ದರೆ ನುಂಗಿದ್ರೆ ಅದೇನಾಗುತ್ತೆ, ಮಾರಕವಾಗತ್ತೆ, ಸಮಸ್ಯೆ ಗುರಿ ಆಗಬೇಕಾಗತ್ತೆ. ಹಾಗೆ ಇವರೇ ಇದು ಇಷ್ಟು ಗುಣ ಕೂಡಿಬಿಡುತ್ತೆ, ಇದು ಜಾತಕ ಹೊಂದಾಣಿಕೆ ಆಗಿಬಿಡುತ್ತೆ, ಇಲ್ಲ ಇದಕ್ಕೆ ಈ ಥರ ಪರಿಹಾರ ಮಾಡ್ಕೊಂಬಿಡಿ, ಇಲ್ಲ ಅಲ್ಲೋಗಿ ಏನೋ ಒಂದು ಮಾಡಿಸ್ಬಿಡಿ ಅಂತ ಹೇಳೋ ಅಂಥವ್ರು ಏನೇನೋ ಒಂದು ಬರೋದನ್ನೆಲ್ಲ ನೋಡ್ಕೊಂಡು ತಿಳ್ಕೊಂಡು ಅರ್ಧಂಬರ್ಧ ಎಲ್ಲ ಮಾಡಿಕೊಂಡು ಇವನೂ ಹಾಳಾಗೋದಲ್ಲೇ ಇನ್ನೊಬ್ರನ್ನೂ ಹಾಳು ಮಾಡ್ತಾರೆ. ಇದನ್ನು ಫಸ್ಟು ನೀವು ಬಿಡಬೇಕು. ಏನು ಮಾಡಬೇಕು, ಕರೆಕ್ಟಾಗಿರೋಂಥ ವ್ಯಕ್ತಿ ಯಾರು, ಅದರಲ್ಲಿ ಜ್ಞಾನ ಇರೋವಂಥವ್ರು ಯಾರು, ಅದರಲ್ಲಿ ಪಾಂಡಿತ್ಯ ಪಡೆದಂಥವ್ರು ಯಾರು, ಇವರ ವಿಚಾರಧಾರೆಗಳು ಹೇಗೆ, ಇವರಲ್ಲಿ ಹೋದರೆ ನಮಗೆ ಕರೆಕ್ಟಾಗಿರುವಂಥ ಪರಿಹಾರ ಸಿಗುತ್ತೆ. ಇವರ ಮಾಹಿತಿ ನಮಗೆ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಅವರನ್ನು ನೀವು ಕನ್ಸಂಟ್ರೇಷನ್ ಮಾಡಿ ನಮ್ಮ ಮಕ್ಕಳ ಜೀವನ ಈ ಥರ ಆಗಿದೆ, ಯಾವ ರೀತಿ ಮುಂದುವರಿಬೇಕು, ಯಾವುದು ಕೂಡತ್ತೆ ಯಾವುದು ಕೂಡಲ್ಲ ಅಂತ ಪರಿಣಿತರ ಹತ್ರ ಹೋಗಿ ನೀವು ಭೇಟಿ ಮಾಡಿ ಮಾಡಬೇಕೇ ಹೊರತು ಯಾರ ಪಕ್ಕದ ಮನೆಯವ್ರು ಹೇಳಿದ್ರು, ಫೋನಲ್ಲಿ ಯಾರು ಚಿಕ್ಕಮ್ಮನ ಮಗ ಹೇಳಿದ್ಲು, ಯಾರು ದೂರದ ಸಂಬಂಧಿಕರು ಯಾರೋ ಒಬ್ಬರು ಹೇಳಿದ್ರು, ಎದುರುಗಡೆ ಮನೆಯವ್ರು ಹೇಳಿದ್ರು ಅಂತ ಮಾಡಿದ್ರೆ ಅವರೂ ಕೆಟ್ಟೋಗ್ತಾರೆ. ಅವರಿಗೆ ಅನುಸಾರವಾಗಿರೋದು ಹೇಳಿರ್ತಾರೆ, ಅವ್ರವ್ರಿಗೆ ಅನುಸಾರವಾಗಿರೋದು ಹೇಳಿರುತ್ತೆ. ಮದುವೆದೇ ವಿಚಾರ ಆದ್ರೂ ದೋಷಗಳು ಬೇರೆ ಬೇರೆದಿರುತ್ತೆ. ಅವರಿಗೇನೋ ಅದು ಅನುಕೂಲ ಆಗಿರ್ಬೋದು, ಅದನ್ನು ನಾವು ಮಾಡಿದ್ವಿ, ಇದು ಅದೇ ನೀವು ಮಾಡಿ ಆಗತ್ತೆ ಅಂದರೆ ಅವರ ಕರ್ಮಾನುಫಲಗಳು, ಅವರ ಜಾತಕ ಜೀವನನೇ ಬೇರೆ ಇರುತ್ತೆ, ಅವರ ದೇಹ ಪ್ರಕೃತಿಯೇ ಬೇರೆ ಇರುತ್ತೆ, ನಿಮ್ಮ ದೇಹ ಪ್ರಕೃತಿಯೇ ಬೇರೆ ಇರುತ್ತೆ. ಟಾಪಿಕ್ ಮದುವೆದು ಒಂದೇ ಆದರೂ ಕೂಡ ದೋಷಗಳು ಬೇರೆ ಬೇರೆ ಇರುತ್ತೆ. ಅವರಿಗಾಗಿದ್ದು ನಿಮಗೆ ಅನ್ವಯ ಆಗಬೇಕು ಅಂತೇನಿಲ್ಲ. ಇದೇನು ಮಾಡ್ತಾರೆ, ಇದು ಮಾಡೋದು ಒಳ್ಳೇದಾಯ್ತಲ್ಲ, ಅದೇ ಇವ್ರಿಗೂ ಹೇಳೋಣ ಅಂತ ಇವ್ರ ಮೇಲೆ ಏರ್ತಾರೆ. ಇವರು ಅದನ್ನು ಮಾಡಿದ್ದಲ್ದಲ್ಲಿ ಏನಾಗುತ್ತೆ, ದೋಷದ ಜೊತೆಗೆ ಇನ್ನಷ್ಟು ಸಮಸ್ಯೆಗಳನ್ನು ಮೈ ಮೇಲೆ ಎಳ್ಕೊಂಡಂಗೆ ಆಗತ್ತೆ. ಯಾಕೆಂದರೆ ಎಲ್ಲರಿಗೂ ಅನ್ವಯ ಆಗಬೇಕು ಅಂತಿಲ್ಲ. ಅವರವರಿಗೆ ಅನುಸಾರವಾಗಿರೋದನ್ನು ಮಾಡಿದ್ರೆ ಮಾತ್ರ ಸೂಕ್ತವಾಗತ್ತೆ. ಅದು ಮದುವೆ ವಿಚಾರವಾಗಿರಲಿ, ಯಾವುದೇ ವಿಚಾರವಾಗಿರಲಿ, ಇದನ್ನು ಫಸ್ಟು ಎಲ್ಲರೂ ಅರ್ಥ ಮಾಡ್ಕೊಬೇಕು. ಇನ್ನು ಎರಡನೇ ವಿಚಾರ, ಈ ಕುಜದೋಷ ಅಂತ ಬಂದಾಗ ಇಂಥ ಒಂದು 8ನೇ ಮನೆಯಲ್ಲಿ ಇಲ್ಲ 9ನೇ ಮನೆಯಲ್ಲಿ 7ನೇ ಮನೆಯಲ್ಲಿ 2ನೇ ಮನೆಯಲ್ಲಿ 4ನೇ ಮನೆಯಲ್ಲಿ ಅಂಗಾರಕ ಕುಜನಿದ್ದಾನೆ ಅಂದರೆ ಆ ಮಂಗಳ ಕಾರಕನೇ ಅಮಂಗಳಕನಾಗ್ತಾನೆ. ಮದುವೆಯಲ್ಲಿ ವಿಳಂಬಗಳಾಗತ್ತೆ, ಜಗಳಗಳಾಗತ್ತೆ, ಹೊಂದಾಣಿಕೆಗಳು ಬರುವುದಿಲ್ಲ, ಇಲ್ಲ ವೈಧವ್ಯ ಜೀವನ ಪ್ರಾಪ್ತಿಯಾಗಬಹುದು. ಇದೆಲ್ಲ ಭಾಳ ಇಡೀ ಮದುವೆಯಲ್ಲಿ ನೋಡಬೇಕಾಗಿರೋದೇ ಕುಜದೋಷ. ಈ ಕುಜದೋಷವನ್ನು ನೀವು ಪರಿಹಾರ ಮಾಡಿಕೊಂಡು ಮುಂದುವರೆದಾಗ ಅದಕ್ಕೆ ನಿಮಗೆ ಸಾಕಷ್ಟು ರೀತಿಯ ಏಳಿಗೆ ಕಾಣುತ್ತೆ. ಕುಜದೋಷ ಅಂತ ಬಂದಾಗ ಎಷ್ಟೋ ಜನ ಹೇಳಿಬಿಡ್ತಾರೆ, ಕಾಳುಗಳನ್ನು ದಾನ ಮಾಡಿ, ಇಲ್ಲ ಕೆಂಪು ವಸ್ತು ಧಾರಣ ಮಾಡಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತಂದರೆ ಸಣ್ಣ ಪುಟ್ಟ ಪರಿಹಾರಗಳು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಆಗಲ್ಲ. ಕಾಯಿಲೆ ಅಂತ ಬಂದಾಗ ಕಾಯಿಲೆಗೆ ಬೇಕಾಗಿರೋಂಥ ಪರೀಕ್ಷೆ ಮಾಡಬೇಕು. ಆ ಪರೀಕ್ಷೆ ಬ್ಲಡ್ ಯೂರಿನ್ ಚೆಕಪ್ ಹೆಂಗೆ ಮಾಡ್ತಾರೋ ಹಾಗೆ ಆ ಕಾಯಿಲೆ ಯಾವುದು ಅಂತ ಕಂಡಿಡ್ಕೊಬೇಕು. ಅದಕ್ಕೆ ಬೇಕಾಗುವಂಥ ಮೆಡಿಸಿನ್ಸನ್ನು ಇಂಜೆಕ್ಷನ್ಸನ್ನು ತೊಗೊಬೇಕು. ನೀವು ಮನೇಲಿ ಯಾವುದೋ ಒಂದು ಡೋಲೋ 650 ನುಂಗ್ತಿ ಅಂದರೆ ಹುಷಾರಾಗಲ್ಲ. ಎಲ್ಲ ಜ್ವರ ಒಂದೇ ಜ್ವರ ಅಲ್ಲ, ಎಲ್ಲ ಕೆಮ್ಮು ಒಂದೇ ಥರ ಕೆಮ್ಮಲ್ಲ, ಒಳಗಡೆ ಏನೋ ಒಂದು ಇರುತ್ತೆ. ಸದ್ಯದ ಮಟ್ಟಿಗೆ ನೀವೇನೋ ಒಂದು ಮಾತೆ ನುಂಗಿದಾಗ ನಿಮಗೆ ರಿಲೀಫ್ ಆಗ್ಬೋದು, ಆದರೆ ಒಳಗೇನೆ ಆ ವೈರಸ್ ಡೆವಲಪ್ ಆಗಿ ಅದು ದೊಡ್ಡದಾಗದಾಗ ಶಿವ ಅಂತ ಹಾಸ್ಪಿಟ್ಲಿಗೆ ಓಡೋವಂಥದ್ದಾಗತ್ತೆ. ಜನ ಏನು ಅನ್ಕೊಂತಾರೆ, ಸ್ವಲ್ಪ ಕೆಮ್ಮು ಬಂದ ತಕ್ಷಣ ಸ್ವಲ್ಪ ದಿನ ಹಾಕೊಂಡು ತಿನ್ಬಿಡು ಹುಷಾರಾಗತ್ತೆ ಅಂತ. ಹಾಗಾಗಲ್ಲ. ಎಲ್ಲದೂ ನೀವು ನೆಗ್ಲೆಕ್ಟ್ ಆಗಿ ತೊಗೊಳ್ಳೋದು ತಪ್ಪು. ಇದನ್ನು ಅರ್ಥ ಮಾಡ್ಕೊಳ್ಳೋದು. ಒಳಗೆ ಡೆವಲಪ್ ಆಗ್ತಾ ಇರುತ್ತೆ, ನಿಮಗೆ ಗೊತ್ತಾಗಲ್ಲ. ಸಣ್ಣದಾಗಿ ಏನೋ ಮಾತು ನುಂಗಿದ ತಕ್ಷಣ ನಿಮಗೆ ಅದು ಹುಷಾರಾಗ್ಬೋದು. ಅದು ಇವತ್ತಿನ ಕಾಲಘಟ್ಟದಲ್ಲಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋದು ತಪ್ಪು. ಒಳಗೆ ಡೆವಲಪ್ ಆಗಿ ದೊಡ್ಡದಾಗುವಂಥದ್ದು ಭಾಳ. ಈ ಥರ ಒಂದು ನಾಗದೋಷಗಳು ಬಂದಾಗ ನೀವು ಮಾಡಬೇಕು. ಇಂಥ ಅಂಗಾರಕ ಎಲ್ಲಿ ಸ್ಥಾಪನೆ ಆಗಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಇದನ್ನು ಎಲ್ಲರಿಗೂ ಹೇಳುವಂಥ ಪ್ರಯತ್ನ ಏನಪ್ಪ ಅಂದರೆ, ತಮಿಳುನಾಡಿನ ಕುಂಭಕೋಣಮಿಗೆ 51 ಕಿಲೋಮೀಟರ್ ದೂರದಲ್ಲಿ ವೈದೇಶ್ವರಂ ಕೋವಿಲ್ ಅಂತ ಏನೊಂದು ದೇವಾಲಯ ಇದೆ.
ಅಲ್ಲಿ ಅಂಗಾರಕನ ಮೂಲ ಸ್ಥಾನ, ಅದು ಅಂಗಾರಕನ ಮೂಲ ಕ್ಷೇತ್ರವದು. ಅಲ್ಲಿ ಹೋಗಿ ನಾವು ಪ್ರತಿ ಮಂಗಳವಾರಗಳು ಹೋಗಿ ಯಾರಿಗೆ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ, ಮದುವೆಗಳಾಗ್ತಾ ಇಲ್ಲ ಅಂಥವರು ಕುಂಭಕೋಣಮಿಗೆ ತಮಿಳುನಾಡಲ್ಲಿ ಹೋಗಿ ಅಂಗಾರಕನ ಕ್ಷೇತ್ರದಲ್ಲಿ ವೈದೇಶ್ವರನ ಕೋವಿಲಲ್ಲಿ ಪ್ರಾರ್ಥನೆ ಪೂಜೆಗಳು ಮಾಡಿದೆ, ಅಲ್ಲಿ ಅಂಗಾರಕ ಅಭಿಷೇಕ ಪೂಜೆಗಳನ್ನು ಮಾಡಿಸಿ ದಂಡಪಾಣಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಶ್ರೀವಳ್ಳಿ ದೇವಸೇನ ಸಮೇತರಾಗಿ ಸ್ಥಾಪನೆ ಆಗಿರೋಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನೀವು ಪ್ರಾರ್ಥನೆ ಪೂಜೆಗಳನ್ನು ಮಾಡಿಕೊಂಡು ಅಂಗಾರಕ ಶಾಂತಿಯನ್ನು ಮಾಡಿಸಿದಾಗ ನಿಮಗೆ ಪರಿಪೂರ್ಣವಾಗಿರುವಂಥ ಅಂಗಾರಕ ಶಾಂತಿಯೂ ಆಗತ್ತೆ. ಕ್ಷೇತ್ರ ದರ್ಶನದಿಂದಲೇ 50% ಸಮಸ್ಯೆ ಪರಿಹಾರವಾಗುತ್ತೆ. ಅಲ್ಲಿ ಮತ್ತು ಅಭಿಷೇಕ ಪೂಜೆಗಳನ್ನು ಮಾಡಿಸೋದ್ರಿಂದ ನಿಮಗೆ ಸಾಕಷ್ಟು ಏಳಿಗೆ ಮತ್ತು ಪರಿಹಾರ ಸಿಗುತ್ತೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಆ ಅಡ್ರೆಸ್ಸನ್ನು ಬರೆದು ಇಟ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಇದೇ ವಿಸ್ತಾರ ಓಂಕಾರದಲ್ಲೂ ಅದು ಮತ್ತು ನಿಮಗೆ ಪ್ರಸಾರವಾಗುತ್ತೆ, ಅದನ್ನು ನೋಡಿ ಕಲ್ತ್ಕೊಳ್ಳಿ. ನೀವು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅನ್ನುವಂಥವರಿಗೆ ಹತ್ತಿರದಲ್ಲೇ ಏನು ಮಾಡಬೇಕು ಅದನ್ನು ಹೇಳುವಂಥ ಪ್ರಯತ್ನವೂ ನಿಮಗೆ ಮಾಡ್ತೀವಿ. ನಾವು ಇವತ್ತು ಮಾತನಾಡ್ತಾ ಇರುವಂತಹ ಟಾಪಿಕ್ ಅಂಗಾರಕ ದೋಷ. ಇದರ ಕುರಿತಾಗಿ ನೀವು ಕೂಡ ಕರೆ ಮಾಡಬಹುದು. ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ, ಜೊತೆಗೆ ಗುರೂಜಿಯವರ ಜೊತೆನೂ ಕೂಡ ನೀವು ಮಾತನಾಡಬಹುದಾಗಿದೆ. ಇನ್ನು ಗುರೂಜಿ, ಅಂಗಾರಕ ದೋಷದಿಂದ ಉಂಟಾಗುವಂತಹ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ರಿ. ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂತಹ ಒಂದಷ್ಟು ಕುತೂಹಲ. ಯಾಕಂದರೆ ಇದು ಮದುವೆಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗ್ತಿರೋದ್ರಿಂದಾಗಿ ತುಂಬ ಜನರಲ್ಲಿ ಈ ಅಂಗಾರಕ ದೋಷ ಅನ್ನುವಂಥದ್ದು ಇರುತ್ತೆ. ಏನೆಲ್ಲ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ? ಮದುವೆ ವಿಚಾರವಾಗಿ ಅಂಗಾರಕ ದೋಷದ ವಿಚಾರಗಳು ಬಹಳ ಹೆಚ್ಚಾಗಿ ಬರೋದಲ್ಲ ಮದುವೆಗೆ ಸಂಬಂಧಪಟ್ಟದ್ದೇ. ಯಾಕಂದರೆ ಅಂಗಾರಕ ದೋಷ ಏನು ಅಂತ ನೋಡಿಕೊಂಡು ಅದಕ್ಕೆ ಪರಿಹಾರ ಮಾರ್ಗ ಅನುಸರಿಸ್ಕೊಂಡೇ ಅವರು ಮದುವೆ ವಿಚಾರಕ್ಕೆ ಮುಂದುವರಿಬೇಕು. ಇದು ಎಲ್ಲರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಮ್ಮಲ್ಲಿ ಜಾತಕನೇ ಇಲ್ಲ, ಜಾತಕ ನೋಡುವಂಥ ಪದ್ಧತಿಯೇ ನಮ್ಮಲ್ಲಿ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಇನ್ನು ಕೆಲವೊಬ್ರು ಏನಂತಾರೆ, ನಾವು ಜಾತಕನ ನೋಡೋದೇ ಇಲ್ಲ, ದೇವ್ರ ಹತ್ರ ಹೂ ಕೇಳ್ತೀವಿ, ಹೂ ಪ್ರಸಾದ ಕೊಟ್ಟ ತಕ್ಷಣ ನಾವು ಮದುವೆ ಮಾಡಿಬಿಡ್ತೀವಿ ಅಂತಾರೆ. ಇನ್ನು ಕೆಲವೊಬ್ಬರು ಜಾತಕದಲ್ಲಿ ಏನೋ ಸರಿಯಾಗಿಲ್ಲ ಅಂದರೆ ಆ ಹುಡುಗನ ಹೆಸರು ಬದಲಾಯಿಸ್ಬಿಡೋದು, ಇಲ್ಲ ಹುಡುಗಿ ಹೆಸರು ಬದಲಾಯಿಸ್ಬಿಡೋದು ಅಂದ್ಕೊಂಡಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಹುಡುಗಿ ಹೆಸರು ಏನೋ ರಾಧಾ ಅಂತ ಇರುತ್ತೆ, ಅದು ಇವ್ರ ಮನೆಗೆಲ್ಲ ಭಾಳ ಇಷ್ಟ ಆಗಿಬಿಡುತ್ತೆ. ಹುಡುಗಿ ಇಷ್ಟ ಆಗಿರೋದಕ್ಕೆ ಹೆಸರೇ ಚೇಂಜ್ ಮಾಡಿಬಿಟ್ಟು ಹೆಸರು ಬಲದ ಮೇಲೆ ಮಾಡಿಬಿಟ್ವಿ ಗುರೂಜಿ ಅಂತಾರೆ. ಆ ತಾಯಿ ಮನೇಲಿ ರಾಧಾ ಅಂತ ಹೆಸರು, ನಮ್ಮ ಮನೆಗೆ ಬಂದ ತಕ್ಷಣ ಗೀತಾ ಅಂತ ಮಾಡಿಬಿಟ್ವಿ ಅಂತಾರೆ. ಇದು ಭಾಳ ಜನರು ಇದನ್ನು ನೋಡಿದ್ದೀನಿ. ಅವಾಗ ಗೀತಾ ಅನ್ನೋ ಹೆಸರು ಮೇಲೆ ನಮ್ಮ ಮನೆಗೆ ಬರುತ್ತೆ ಗುರೂಜಿ. ನಮ್ಮ ಹತ್ರ ಒಬ್ಬರಿಗೆ ನಾವು ಕೇಳಿದ್ವಿ, ಅವ್ರು ಹಂಗೆ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಹುಡುಗಿನ ತಾಯಿ ಮನೆಯಲ್ಲಿ ರಾಧಾ, ಗಂಡನ ಮನೆಗೆ ಬಂದಮೇಲೆ ಗೀತಾ, ಅದಕ್ಕೆ ನಾವು ಸರಿ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ನಮಗೆ ಅದು ಹೊಂದಾಣಿಕೆ ಆಗಿಬಿಡುತ್ತೆ, ಮದುವೆ ಮಾಡ್ಕೊತಾ ಇದ್ದೀವಿ ಅಂತ ಕಾರ್ಡ್ ಪ್ರಿಂಟ್ ಹೊಡಿಸಿ ಊರು ತುಂಬ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡಿದ್ಮೇಲೆ ಏನಾಗುತ್ತೆ, ಸಮಸ್ಯೆಗಳು ಎದುರಾಗುತ್ತೆ. ಅವಾಗ ಇದೆಲ್ಲ ವಿಷಯಗಳು ಆಚೆ ಬರುತ್ತೆ. ಇವನಿಗೆ ಇಷ್ಟ ಆಗಿಬಿಟ್ಟಿದೆ ಅಂದ ತಕ್ಷಣ ಹೆಸರು ಚೇಂಜ್ ಮಾಡಿದ ತಕ್ಷಣ ಹಣೆ ಬರ ಚೇಂಜ್ ಆಗಬೇಕು ಅಂತ ಏನಿಲ್ವಲ್ಲ. ಹಣೆ ಬರ ಹೇಗೆ ಚೇಂಜ್ ಆಗುತ್ತೆ? ಹಣೆ ಬರ ಭಗವಂತ ಬರೆದಿಟ್ಟಾಗೋಗಿದೆ. ಆದರೆ ಈ ಸಮಸ್ಯೆಗಳು ಆಗತ್ತೆ ಅಂತ ಗೊತ್ತಿದ್ದು ಇಂಥ ಕೆಲವೊಂದು ಪರಿಹಾರದ ಮಾರ್ಗಗಳನ್ನು ಅನುಸರಿಸಿ ಎಷ್ಟೋ ಜನ ಸಮಸ್ಯೆಗಳನ್ನು ಮೈ ಮೇಲೆ ಎಳ್ಕೊತಾ ಇದ್ದಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಮೂಲಾ ನಕ್ಷತ್ರ ಅಂತ ಗೊತ್ತಿರುತ್ತೆ, ಆ ಮೂಲಾ ನಕ್ಷತ್ರಕ್ಕೆ ಏನು ಮಾಡ್ತಾರೆ, ಜಾತಕವನ್ನು ಚೇಂಜ್ ಮಾಡಿ ಸುಳ್ಳು ಜಾತಕವನ್ನು ಸಿದ್ಧ ಮಾಡಿ ಕೊಡುವಂಥವ್ರು ಇದ್ದಾರೆ. ಆಶ್ಲೇಷ ನಕ್ಷತ್ರ ಬಂದುಬಿಡ್ತು ಅಂದರೆ ಸುಳ್ಳು ಜಾತಕವನ್ನು 1 ನಿಮಿಷ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಅದನ್ನು 3ನೇ ಪದ 4ನೇ ಪದಕ್ಕಾಗಿ 4ನೇ ಪದ ಮುಂದಿನ ನಕ್ಷತ್ರಕ್ಕೆ ಹಾಕಿ ಜಾತಕನ ರೆಡಿ ಮಾಡಿ ಕೊಡುವಂಥವ್ರು ಎಷ್ಟೋ ಜನ ಇದ್ದಾರೆ. ಇನ್ನು ಜ್ಯೇಷ್ಠ ನಕ್ಷತ್ರ ಬಂತು ಅಂದರೂ ಕೂಡ ಜಾತಕವನ್ನು ಚೇಂಜ್ ಮಾಡಿ ಕೊಡುವಂಥವ್ರು ಎಷ್ಟೋ ಜನ ಇದ್ದಾರೆ. ಅದಾದ ಮೇಲೆ ತುಂಬ ಸಂಬಂಧ, ತುಂಬ ರಿಚ್ ಫ್ಯಾಮಿಲಿ ಏನಾದರೂ ಬಂದುಬಿಟ್ಟಿದೆ ಅಂದರೆ ಆ ಜಾತಕಕ್ಕೆ ಕೂಡೋ ಥರ ಇವರು ಹೊಸ ಜಾತಕ ಏನೋ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಇವ್ರು ಎಂಥ ದೊಡ್ಡ ಗಣ ಪಂಡಿತನ ಹತ್ರ ಹೋಗಿ ತೋರಿಸ್ಕೊಂಬಂದ್ರೂ ಭಾಳ ಚೆನ್ನಾಗಿ ಕೂಡತ್ ಕಣ್ರಿ ಅಂತ ಹೇಳಬೇಕು. ಯಾಕೆ ಕೂಡತ್ತೆ ಅಂದರೆ ಅಲ್ಲಿ ಇದೆ ಕೋಟಿಗಟ್ಟಲೆ ಆಸ್ತಿ ಒಂದು ವಿಚಾರಕ್ಕೆ ಭಾಳ ಒಳ್ಳೆ ಬಂದುಬಿಟ್ಟಿದೆ, ಏನು ಮಾಡೋದು ಬಿಡೋಂಗಿಲ್ಲ ಅಂಥೇಳಿ ಅದನ್ನು ಮಾಡಿಸುವಂಥದ್ದು. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ, ಈ ಭಾಳ ಚೆನ್ನಾಗಿ ಕೂಡು ಬಂದಿದೆ, ಇದೇ ಜಾತಕನ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿಸೋ ಅಂಥವ್ರು ಎಷ್ಟೋ ಜನ ಇದ್ದಾರೆ. ಕೇಳಿದ್ರೆ 1000 ಸುಳ್ಳು ಹೇಳಿ ಮದುವೆ ಮಾಡಿ ಅಂತ ಹೇಳಿದ್ದಾರೆ ಗುರೂಜಿ, ನಾವೇನು ಒಂದು 2-3 ಸುಳ್ಳು ಹೇಳಿದ್ದೀವಿ ಅಷ್ಟೇ ಅಂತಾರೆ. ಇವರೇನೋ ಇವತ್ತು 2-3 ಸುಳ್ಳು ಹೇಳಿ ಮದುವೆ ಮಾಡಿ ಒಂದು ಊಟ ಮಾಡಿಕೊಂಡು 4 ಫೋಟೋ ತೆಗೆಸ್ಕೊಂಡು ಹೋಗ್ಬಿಡ್ತಾರೆ. ಅದೇ ಜೀವನ ಪೂರ್ತಿ ಇವರು ಅನುಭವಿಸ್ಬೇಕು. ಜೀವನ ಕೆಟ್ಟೋಗುತ್ತೆ, ಹೊಂದಾಣಿಕೆಗಳು ಬರೋದಿಲ್ಲ, ಆಮೇಲೆ ಸಮಸ್ಯೆಗಳು ಎದುರಾಗತ್ತೆ, ಕಾಯಿಲೆಗಳು ಎದುರಾಗತ್ತೆ, ಸಂತಾನದ ವಿಚಾರದಲ್ಲಿ, ಏಳಿಗೆ ವಿಚಾರದಲ್ಲಿ, ಮನೆ ಕಟ್ಟೋ ವಿಚಾರದಲ್ಲಿ ಎಲ್ಲದರೂ ತಾಪತ್ರಗಳಾಗ್ತಾ ಹೋಗುತ್ತೆ. ಹಾಗಾದರೆ ಗುರುಜಿ ಎಲ್ಲ ನೋಡಿ ಮಾಡಿ ಮಾಡ್ತಾರಲ್ಲ, ಎಲ್ಲ ಥರ ಶಾಸ್ತ್ರ ಕೇಳ್ತಾರಲ್ಲ, ಅವ್ರದ್ದೆಲ್ಲ ಯಾಕೆ ಕೆಟ್ಟೋಗುತ್ತೆ ಅನ್ನೋ ಪ್ರಶ್ನೆಗೆ ಮುಂದೆ ಒಂದಿನ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಆಯಿತಾ? ಇದೆಲ್ಲ ವಿಚಾರಗಳು ಭಾಳ ನಡೆಯುತ್ತಾ ಇರೋದೇನು, ಸುಳ್ಳು ಜಾತಕಗಳು ರೆಡಿ ಮಾಡ್ತಾ ಇರೋದು. ಇನ್ನು 2ನೇ ವಿಚಾರಗಳು ದೋಷ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ ಗುರುಜಿ, ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ, ಮತ್ತೆಲ್ಲ ಹೊಸ ಖರ್ಚು ಬರುತ್ತೋ ಅಂತೇಳಿ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ. ಏನು ಮಾಡಿಸಿದ್ವಿ ಅಂತ ಕೇಳಿದ್ರೆ ಹೋಮ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ, ಪೂಜೆ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ ಅಂತ
ನೀವಿನ್ನೂ ಪರಿಹಾರ ಹೇಳೋಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡಿಬಿಡ್ತಾರೆ, ಎಲ್ಲ ಮಾಡಿಸ್ಬೇಕು, ಎಲ್ಲ ಆಗೋಗಿದೆ, ಎಲ್ಲ ಆಗೋ ಮತ್ತು ಯಾಕೆ ಆಗ್ತಾ ಇಲ್ಲ, ನೀನು ಮಾಡಿದಂತಹ ಪೂಜೆ ಪುನಸ್ಕಾರಗಳು ಯಶಸ್ವಿ ಆಗಿಲ್ವಾ, ಹಾಗಿದ್ರೆ ಪರಿಪೂರ್ಣತೆ ಆಗಿಲ್ವಾ, ಹಾಗಿದ್ರೆ ಎಲ್ಲ ಆಗಿದೆ, ಹೋಮ ಮಾಡಿಸಿ 6 ತಿಂಗಳಾಗೋಯ್ತು, 1 ವರ್ಷ ಆಗೋಯ್ತು, ಇನ್ನೂ ಆಗ್ತಿಲ್ಲ, ಹಾಗಾದರೆ ನೀನು ಮಾಡಿ ಹೋಮ ಎಲ್ಲ ಮಾಡಿಸಿದ್ಮೇಲೆ ಯಾಕೆ ಇನ್ನೂ 1 ವರ್ಷದಿಂದ ಆಗ್ತಾ ಇಲ್ಲ? ಇಂಥ ಪ್ರಶ್ನೆಗಳಿಗೆ ಉತ್ತರವೇ ಮಹಾಪ್ರತ್ಯಂಗಿರಾ ದೇವಿ ಸನ್ನಿಧಾನ ಶಿವಮೊಗ್ಗ. ಯಾಕಂದರೆ ಎಲ್ಲೂ ಹೋದರೂ ಆಗ್ತಾ ಇಲ್ಲ, ಎಲ್ಲಿ ಮಾಡಿದ್ರೂ ಕೂಡ ಆಗ್ತಾ ಇಲ್ಲ, ಏನು ಮಾಡಿದ್ರೂ ಕೂಡ ಕೈಗೂಡ್ತಾ ಇಲ್ಲ, ಎಲ್ಲ ಥರ ದೋಷಗಳು ಪರಿಹಾರ ಮಾಡ್ಕೊಂಡಿದ್ದೀವಿ, ಆದರೂ ಕೂಡ ನಮಗೆ ಒಳ್ಳೆಯದಾಗ್ತಾ ಇಲ್ಲ ಅನ್ನೋಂಥವರಿಗೆ ಶಿವಮೊಗ್ಗ ಪ್ರತ್ಯಂಗಿರಾ ದೇವಿ ಸನ್ನಿಧಾನ ಪೌರ್ಣಮಿಯಲ್ಲಿ ನಡೆಯುವಂತಹ ಸ್ವಯಂವರ ಪಾರ್ವತಿ ಆರಾಧನೆಯಲ್ಲಿ ಯಾವ ವಧು ಇಲ್ಲ ಯಾವ ವರನ ಹೆಸರು ನೋಂದಾಯಿಸಿಕೊಂಡು ಆ ಒಂದು ಕಂಕಣ ದೋಷ ಪರಿಹಾರಕ್ಕೆ, ವಿವಾಹ ದೋಷ ಪರಿಹಾರಕ್ಕೆ, ವಿವಾಹ ವಿಳಂಬಕ್ಕೆ ಅಂತಲೇ ಮಾಡುವಂತಹ ಪ್ರತ್ಯಂಗಿರಾ ಮೆಣಸಿನಕಾಯಿ ಮಹಾಯಾಗ 108 ಅರಿಶಿಣ ಕೊಂಬಿನ ಹಾರವನ್ನು ಕಟ್ಟಿ ತರಬೇಕು, 2 ಹಾರಗಳನ್ನು ತರಬೇಕು, ಒಂದು ಮಹಾಯಾಗದಲ್ಲಿ ಸಮರ್ಪಣೆ ಮಾಡುವಂಥದ್ದು, ಇನ್ನೊಂದು ಅಮ್ಮನವರಿಗೆ ಸಮರ್ಪಣೆ ಮಾಡುವಂಥದ್ದು. ಯಾರು ಮದುವೆ ಆಗಬೇಕಾಗಿದೆ, ಹೆಣ್ಣಾದರೆ ಹೆಣ್ಣು ಗಂಡಾದರೆ ಗಂಡು, ಅವರೇ ಹೂವಿನ ಹಾರದ ರೀತಿ ಅದನ್ನು ಕಟ್ಟಬೇಕು. ಹೂವಿನ ಹಾರದ ರೀತಿ ಕಟ್ಟಿ ಅಲ್ಲಿ ಒಂದು ಪ್ರಾರ್ಥನೆ ಪೂಜೆಗಳನ್ನು ಸಮರ್ಪಣೆ ಮಾಡಿದಾಗ ಆ ದೋಷಗಳು ಪರಿಹಾರವಾಗುತ್ತೆ. ಯಾವೆಲ್ಲ ದೋಷಗಳು? ಕಲತ್ರ ಯೋಗ ಅಂತ ಬರುತ್ತೆ, ಕಲತ್ರ ದೋಷ, ದ್ವಿಕಲತ್ರ ಯೋಗ ಅಂದರೆ 2 ಮದುವೆ ಆಗುವಂಥ ಯೋಗಗಳು ಇರ್ಬೋದು, ಕೆಲವು ತ್ರಿಕಲತ್ರ ಯೋಗಗಳು ಅಂತ 3 ಮದುವೆಗಳು ಮಾಡಿಕೊಂಡು ಜೀವನದಲ್ಲಿ ಚೆನ್ನಾಗಿಲ್ಲ, 3 ಮದುವೆಗಳು ಡಿವರ್ಸ್ ಆಯಿತು, ಒಂದು ಹೆಂಡತಿ ಸತ್ತೋದ್ಲು ಅಂತ ಇನ್ನೊಂದು ಮದುವೆ ಮಾಡಿಕೊಂಡ್ರೆ 2ನೇದವಳು ಬಿಟ್ಟೋದ್ಲು ಅಂತಾರೆ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಯಾರನ್ನೂ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ಅಂದರೆ ಈ ಥರ ಮನೆ ಇದೆ, ಮಠ ಇದೆ, ಎಜುಕೇಷನ್ ಇದೆ, ಕಾರ್ ಇದೆ, ಎಲ್ಲ ನೋಡೋಕ್ಕೂ ಚೆನ್ನಾಗಿದ್ದೀವಿ, ಆದರೆ ಪರ್ಸ್ನಲ್ ಲೈಫ್ ಕೆಟ್ಟೋಗಿದೆ, ಮನೆಗೆ ಹೋದ ನರಕ. ಎಲ್ಲರೂ ಚೆನ್ನಾಗಿದ್ದಾರೆ ಗುರೂಜಿ, ಎಲ್ಲರೂ ಚೆನ್ನಾಗಿದ್ದಾರೆ, ನನ್ನ ಮಕ್ಕಳಿಗೆ 35 ವರ್ಷ ಆದರೂ ಕೂಡ ಮದುವೆ ಆಗ್ತಾ ಇಲ್ಲ, ಒಳ್ಳೆ ಆಸ್ತಿ ಇದೆ, ಒಳ್ಳೆ ಮನೆ ಇದೆ, ನಾವು ಯಾರನ್ನೂ ದೂಷಣೆ ಮಾಡೋಕ್ಕೆ ರೆಡಿ ಇಲ್ಲ, ಆದರೆ ನಮಗೆ ತುಂಬ ಮನಸ್ಸಿಗೆ ಘಾಸಿ ಉಂಟಾಗಿದೆ ಅಂತಾರೆ. ಕೆಲವರಿಗೆ ತುಂಬ ಏನೋ ಒಂದು ಡೈವರ್ಸ್ ಆಗೋಯ್ತು, ಏನೋ ಲವ್ ಮಾಡ್ಕೊಂಡ, ಅವನೇ ಮದುವೆ ಮಾಡ್ಕೊಂಡ, ಆ ಹುಡುಗಿ ಆಮೇಲೆ ಬಿಟ್ಟು ಹೋಯ್ತು, ಇಲ್ಲ ನಾವೇ ನೋಡಿ ಮದುವೆ ಮಾಡಿದ್ವಿ, ಅದೇನೋ ಒಂದು ಆಗೋಯ್ತು, 2ನೇದು ನೋಡ್ತಾ ಇದ್ದೀವಿ, ಅದು ಕೂಡ ಕೈಗೂಡ್ತಾನೇ ಇಲ್ಲ ಅಂತಾರೆ. ಅದಕ್ಕೆ ಫಸ್ಟು ನೋಡಿ, ಮಾಂಗಲ್ಯ ದೋಷ ಇದೆಯಾ, ಕಂಕಣ ದೋಷ ಇದೆಯಾ, ಕಲತ್ರ ದೋಷ ಇದೆಯಾ, ಆ ಕಲತ್ರ ದೋಷ ಮತ್ತು ದ್ವಿಕಲತ್ರ ಯೋಗ ಇದೆಯಾ, ದ್ವಿಕಲತ್ರ ದೋಷ ಇದೆಯಲ್ಲ, ತ್ರಿಕಲತ್ರ ಯೋಗ ದೋಷ ಇದೆಯಾ ನೋಡ್ಕೊಬೇಕು. ಈ ಥರ ಕಲತ್ರ ದೋಷಗಳಿದ್ದರೆ ಮಾತ್ರ ನಿಮಗೆ 2ನೇ ಮತ್ತು 3ನೇ ಮದುವೆಗಳಾಗುವಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ, ಮತ್ತು ಡೈವರ್ಸ್ ಆಗುತ್ತೆ. ಮದುವೆ ಅಫಿಷಿಯಲ್ ಆಗಿಲ್ಲ ಅಂದ್ರೂ ಅನ್ಅಫಿಷಿಯಲ್ ಆಗಿ ಅವರು ಮದುವೆ ಸಂಸಾರ ಯೋಗ ಮಾಡೋ ಅಂಥ ವ್ಯಕ್ತಿಗಳಾಗ್ತಾರೆ. ಏನು ಬಹಿರಂಗವಾಗಿ ಮದುವೆ ಆಗಿರಲ್ಲ, ಆದರೆ ಆಂತರಿಕವಾಗಿ ಗುಪ್ತವಾಗಿ ಅವರು ಅನೈತಿಕ ಸಂಬಂಧ ಅಂತಾರದಕ್ಕೆ. ಈ ಥರದೆಲ್ಲ ಅವರಿಗೆ ಸನ್ನಿವೇಶಗಳು ಕ್ರಿಯೇಟ್ ಆಗುವಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಆ ಒಂದು ಅಂಗಾರಕ ಶಾಂತಿ ಚತುರ್ದ್ರವ್ಯ ಹೋಮವನ್ನು ಮಾಡಿ, ಜೊತೆಗೆ 1 ಲಕ್ಷ ಮಂತ್ರ ಜಪಾನುಷ್ಠಾನದೊಂದಿಗೆ ಹೋಮ ಪೂಜೆಗಳನ್ನು ಆಚರಿಸಿ ನಾನು ತಿಳಿಸಿರುವಂಥ ಕ್ಷೇತ್ರ ದರ್ಶನವನ್ನು ಮಾಡಿದ್ರೂ ಕೂಡ ಅವರಿಗೆ ಸಾಕಷ್ಟು ಫಲಗಳು ಸಿಗತ್ತೆ, ದೋಷಗಳು ತಗ್ಗತ್ತೆ. ದೋಷಗಳು ತಗ್ಗದಾಗ ಒಳ್ಳೆಯದಾಗೋದಕ್ಕೆ ದಾರಿಯಾಗತ್ತೆ. ಪೌರ್ಣಮಿ ಸಂದರ್ಭದಲ್ಲಿ ನಡೆಯುವಂತಹ ಈ ಮದುವೆ ಸಮಸ್ಯೆಗಳು ಯಾವುದಾದ್ರೂ ಆಗಿರಲಿ, ಅಕಸ್ಮಾತ್ ಮದುವೆ ನಿಶ್ಚಯವಾಗಿರೋದು ಕ್ಯಾನ್ಸಲ್ ಆಗಿದೆ, ಎಂಗೇಜ್ಮೆಂಟ್ ಆಗಿ ಮುರಿದೋಯ್ತು, ಇಲ್ಲ ಮದುವೆ ಮೊದಲನೇದು ಕೆಟ್ಟೋಯ್ತು, 2ನೇದಕ್ಕೆ ನೋಡ್ತಾ ಇದ್ದೀವಿ, ಎಲ್ಲದಕ್ಕೆ ಮಾಂಗಲ್ಯ ದೋಷ, ಕಂಕಣ ದೋಷ, ಕಳತ್ರ ದೋಷ, ಕುಜದೋಷ, ಎಲ್ಲದಕ್ಕೂ ನಿಮಗೆ ಪೌರ್ಣಮಿ ದಿವಸ ನಡೆಯುವಂತಹ ಪ್ರತ್ಯಂಗಿರಾ ಮೆಣಸಿನಕಾಯಿ ಮಹಾಯಾಗ ಮತ್ತು ಸ್ವಯಂವರ ಪಾರ್ವತಿ ಆರಾಧನೆ, ಕಲ್ಯಾಣ ಸುಂದರೇಶ್ವರ ಪೂಜೆ, ಶಿವಮೊಗ್ಗ ಪ್ರತ್ಯಂಗಿರಾ ಸನ್ನಿಧಾನ ವಿಮಾನ ನಿಲ್ದಾಣ ಮುಂಭಾಗ ಎಲ್ಲದೂ ಕೂಡ ನಡೆಯುತ್ತೆ. ನಿಮ್ಮ ಮಕ್ಕಳ ಹೆಸರನ್ನು ದೋಷ ಪರಿಹಾರಕ್ಕೆ ನೋಂದಾಯಿಸಿಕೊಳ್ಳಿ. ಬುಕ್ಕಿಂಗ್ಗಳು ಪ್ರಾರಂಭಗೊಂಡಿದೆ. ನಿಮ್ಮ ಟಿವಿ ಸ್ಕ್ರೀನ್ ಕಾಣುವ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಗುರುಜಿ, ಇನ್ನು ಕಾರ್ಯಕ್ರಮಕ್ಕೆ ಬಂದು ಅಂಗಾರಕ ದೋಷದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಅಂಗಾರಕ ದೋಷದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಮತ್ತೊಂದು ನಾಳೆ ಕೂಡ ಇದೇ ರೀತಿಯಾಗಿ ಮತ್ತೊಂದು ಟಾಪಿಕ್ ಒಂದಿಗೆ ಬಂದು ನಿಮಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.